ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಆಲ್ರೆಡಿ ನಾನು ಹೇಳಿದ್ದೇನೆ, ನಮ್ದಂದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಹೇಳಿದ್ದೇನೆ. ಸೊ ಏನ್ ಮಾಡ್ತಾ ಇದ್ದೇನೆ, ಫಿಸಿಕ್ಸ್ ಇದು ಔಟ್ ಆಫ್ ಏಟ್ ಇದಿದೆ ನಿಮ್ಗೆ ಚಾಪ್ಟರ್ ಇದೆ. ಆ 8 ಚಾಪ್ಟರ್ ನೀವು 5 ಚಾಪ್ಟರ್ ನ ಚೂಸ್ ಮಾಡ್ಕೊಂಡು 5 × 3 15 ಮಾರ್ಕ್ಸ್ ಇರುತ್ತೆ ಯಾವ್ದ್ರಲ್ಲಿ ನಿಮ್ಗೆ ಪಾರ್ಟ್ ಸಿ ಅಲ್ಲಿ. ಓಕೆ, ಸೊ ಆ ಪಾರ್ಟ್ ಸಿ ಅಲ್ಲಿ ನಾನೊಂದು 6 ಚಾಪ್ಟರ್ ನ ಚೂಸ್ ಮಾಡ್ಕೊಂಡು, ಯಾವ್ದು ನ್ಯೂಮರಿಕಲ್ಸ್ ಇಲ್ಲ ಆ ಚಾಪ್ಟರ್ ನ ಚೂಸ್ ಮಾಡ್ಕೊಂಡು ನಾನು ನಿಮ್ಗೆ 6 ಚಾಪ್ಟರ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ PDF ಅನ್ನು ಅಪ್ಲೋಡ್ ಮಾಡ್ತೇನೆ ಅಂತ ಹೇಳಿದ್ದೇನೆ. ನಿಮ್ಗೆ PDF ಹೇಗಿರುತ್ತೆ ಅಂತ ಕೇಳಿದ್ರೆ ಈ ರೀತಿ ಇರುತ್ತೆ. ಇಲ್ಲಿ ನೋಡಿ, ಫಿಸಿಕ್ಸ್ ಇದು ಯಾವ ರೀತಿ ಅಂತ ಕೇಳಿದ್ರೆ ನಿಮ್ಗೆ 2015 ಇಂದ 25 ವರೆಗೆ ಯಾವ ಕ್ವಶನ್ ಪೇಪರ್ ಅಲ್ಲಿ ಬಂದಿದೆ ಅದೆಲ್ಲದನ್ನು ನಾನು ಕವರ್ ಮಾಡಿದ್ದೇನೆ. ಈವನ್ 2016 ನ ಪ್ರಿಪರೇಟರಿ ಕ್ವಶನ್ ಪೇಪರ್ ಕವರ್ ಮಾಡಿದ್ದೇನೆ, ಮಾಡೆಲ್ ಕ್ವಶನ್ ಪೇಪರ್ ಕವರ್ ಮಾಡಿದ್ದೇನೆ, ಮತ್ತೆ ಬೋರ್ಡ್ ಇಂದ 2 ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಅಂತ ಮಾಡಿದ್ದಾರೆ, ಅದನ್ನು ಕೂಡ ಕವರ್ ಮಾಡಿದ್ದೇನೆ. ಸೊ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಕ್ವಶನ್ ಪೇಪರ್ ಕೂಡ ಆಲ್ರೆಡಿ ಕವರ್ ಆಗಿದೆ. ಇದ್ರ ಜೊತೆ ನಿಮ್ಗೆ 2015 ಇಂದ 25 ವರೆಗೆ ಎಲ್ಲ ಆನ್ಯುವಲ್ ಕ್ವಶನ್ ಪೇಪರ್ ಕೂಡ ಕವರ್ ಆಗಿದೆ. ಅದ್ರ ಜೊತೆ ಇನ್ ಕೇಸ್ ನಿಮ್ಗೆ ಏನ್ ಹೇಳ್ತಾರೆ PDF ಇದೆ ಬೇಕಾದ್ರೆ 2015 ಇಂದ 22 ವರೆಗೆ ಸಾಲ್ಟ್ ಪೇಪರ್ ನ PDF ಕೂಡ ಇದೆ, ಅದನ್ನು ಬೇಕಾದ್ರೆ ಸಪರೇಟ್ ಕೊಡ್ತೇನೆ. ಇದರಲ್ಲಿ ಇರೋದು ಅದರಲ್ಲಿ ಯಾವ್ದಾದ್ರು ಮಿಸ್ ಆದ್ರೆ ದಯವಿಟ್ಟು ಅದನ್ನು ಕೂಡ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇಲ್ಲಿ ನೋಡಿ, ಇದು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಕೊಡ್ತೇನೆ. ನೀವು ಟೆಲಿಗ್ರಾಮ್ ಚಾನಲ್ ಲಿಂಕ್ ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೇನೆ. ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿ, ಎಲ್ಲರೂ ಜಾಯಿನ್ ಆಗಿ, ಅಲ್ಲಿ ನಾನು ಇದ್ರದ್ದು PDF ಅನ್ನ ಕೊಡ್ತೇನೆ. ಇಲ್ಲಿ ನೋಡಿ, ಇದರಲ್ಲಿ ನಾನು ಚೂಸ್ ಮಾಡಿದ್ದು 3 ಮಾರ್ಕ್ಸ್ ನ ಕ್ವಶನ್ಗೆ 6 ಚಾಪ್ಟರ್ ನ ಚೂಸ್ ಮಾಡಿದ್ದೇನೆ. ಸೊ ನೀವು 5 ಕ್ವಶನ್ ನ ಬರೀಬೇಕು, 5 ಕ್ವಶನ್ಸ್ ಅನ್ನ ಬರೀಬೇಕು. ಬಟ್ ನಾನು ಸೇಫರ್ ಸೈಡ್ ಅಲ್ಲಿ ಇರ್ಲಿ ಅಂತ 6 ಚಾಪ್ಟರ್ ನ ಚೂಸ್ ಮಾಡಿದ್ದೇನೆ. 2 ಚಾಪ್ಟರ್ಸ್ ನ ಸ್ಕಿಪ್ ಮಾಡಿದ್ದೇನೆ. ಇನ್ ಕೇಸ್ ನಿಮ್ಗೆ ಆ 2 ಚಾಪ್ಟರ್ಸ್ ಬೇಕಂತಿದ್ರೆ ಕಮೆಂಟ್ ಮಾಡಿ, ಖಂಡಿತ ಆ 2 ಚಾಪ್ಟರ್ಸ್ ಮಾಡ್ತೇನೆ ನಾನು. ಓಕೆ, ಸೊ ನಾನಿಲ್ಲಿ ಚೂಸ್ ಮಾಡಿದ್ದು ಯಾವ್ದೆಲ್ಲ ಕೇಳಿದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಒಂದು. ಇಲ್ಲಿ ನೋಡಿ, ಇದರಲ್ಲಿ ಹೇಗಿರುತ್ತೆ ಅಂತ ಕೇಳಿದ್ರೆ ನಿಮ್ಗೆ ಮೆನ್ಷನ್ ಎನಿ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಮತ್ತೊಂದು ನೆನಪಿಟ್ಕೊಳ್ಳಿ, ದಯವಿಟ್ಟು ಮೆನ್ಷನ್ ಅಂತ ಹೇಳಿದಾಗ ಅದನ್ನು ಎಕ್ಸ್ಪ್ಲನೇಷನ್ ಕಲ್ತ್ಕೊಂಡಿರಿ. ಯಾಕಂದ್ರೆ ಅದನ್ನ 2 ಮಾರ್ಕ್ಸ್ ಅಲ್ಲಿ ಕ್ವಶನ್ ಕೇಳಬಹುದು. ಎಕ್ಸ್ಪ್ಲೈನ್ ಚಾರ್ಜಸ್ ಆರ್ ಕ್ವಾಂಟೈಸ್ಡ್ ಅಂತ 2 ಮಾರ್ಕ್ಸ್ ಇದೇ ಕ್ವಶನ್ ಕೇಳಬಹುದು, ಅದಕ್ಕೋಸ್ಕರ ಎಕ್ಸ್ಪ್ಲೈನ್ ಕೂಡ ಕಲ್ತ್ಕೊಳ್ಳಿ. ಓಕೆ, ರೈಟ್ ಎನಿ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಅದ್ರ ಜೊತೆ ಯಾವ ಇಯರ್ಲಿ ಕೇಳಿದ್ದಾರೆ ಕ್ವಶನ್ ಎಲ್ಲದನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ನೋಡಿ, ಇಲ್ಲಿ ನೋಡಿ, 2024 ಬೋರ್ಡ್ಸ್ 2 ಅಲ್ಲಿ ಕೇಳಿದ್ದಾರೆ, 2024 ಬೋರ್ಡ್ಸ್ 3 ಅಲ್ಲಿ ಕೇಳಿದ್ದಾರೆ, ಜುಲೈ 2014 2026 ನ ಪ್ರಿಪರೇಟರಿ 1 ಅಲ್ಲಿ ಕೇಳಿದ್ದಾರೆ. ಇದೆಲ್ಲದನ್ನು ಮೆನ್ಷನ್ ಮಾಡಿದ್ದೇನೆ, ಸರಿನಾ? ಇದು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಇಂದ ಟೋಟಲ್ ಆಗಿ ಎಷ್ಟು ಕ್ವಶನ್ ಇದೆ? 6 ಕ್ವಶನ್ಸ್ ಇದೆ, ಸರಿನಾ? ಫಾರ್ ಫಸ್ಟ್ ಇದು 3 ಮಾರ್ಕ್ಸ್ ಗೆ ಫ್ರಮ್ ಫಸ್ಟ್ ಚಾಪ್ಟರ್ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಅದೇ ರೀತಿ ನಿಮ್ಗೆ ನೆಕ್ಸ್ಟ್ ನೋಡಿ, ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ಇದರಲ್ಲೂ ಕೂಡ 3 ಮಾರ್ಕ್ಸ್ ಕ್ವಶನ್ ಈ ತರ. ವಾಟ್ ಆರ್ ಮ್ಯಾಟರ್ ವೇವ್ಸ್, ಎಕ್ಸ್ಪ್ಲೇನ್ ದ ಡಿ ಬ್ರಾಗ್ಲಿಸ್ ಹೈಪೋಥೆಸಿಸ್ ಆಫ್ ಮ್ಯಾಟರ್. ಇದೆಲ್ಲದನ್ನು ಇನ್ ಕೇಸ್ ನಿಮ್ಗೆ ನಾನು ಕೊಟ್ಟಿರೋ ಆನ್ಸರ್ ತುಂಬಾ ಟಫ್ ಆಗತ್ತಂತಿದ್ರೆ ನಿಮ್ಮ ಕಾಲೇಜಲ್ಲಿ ಕೊಟ್ಟಿರೋ ಆನ್ಸರ್ನು ಕೂಡ ನೀವು ರೆಫರ್ ಮಾಡಬಹುದು, ನೋ ನೀಡ್ ಟು ವರಿ. ಓಕೆ, ಅದು ಬಿಟ್ರೆ ರೈಟ್ ಎನಿ 3 ಪ್ರಾಪರ್ಟೀಸ್ ಆಫ್ ಫೋಟಾನ್ ಇದನ್ನೆಲ್ಲ ಕೊಟ್ಟಿದ್ದಾರೆ, ಸರಿನಾ? ಸೊ ಯಾವ ಇಯರ್ ಕೇಳಿದ್ದಾರೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದೇನೆ ನಾನು. ಓಕೆ, ಕೆಲವೊಂದರಲ್ಲಿ ಇದಾಗಿರ್ಬೋದು, ಮಿಸ್ ಆಗಿರ್ಬೋದು, ಬಟ್ ಮೋಸ್ಟ್ ಆಫ್ ದ ಕ್ವಶನ್ ಪೇಪರ್ ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೇನೆ. ಅದಾದ್ಮೇಲೆ ಇದು ನೋಡಿ, ಯಾವುದು ಇದು ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಇದರಲ್ಲಿ ಡ್ರಾ ದ ರೇ ಡಯಾಗ್ರಾಮ್ ಫಾರ್ ಕಾಂಪೌಂಡ್ ಮೈಕ್ರೋಸ್ಕೋಪ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಲೀನಿಯರ್ ಮ್ಯಾಗ್ನಿಫಿಕೇಶನ್ ಎಕ್ಸ್ಪ್ರೆಷನ್ ಎಲ್ಲದನ್ನು ಕೊಟ್ಟಿದ್ದೇನೆ, ಸರಿನಾ? ಅಂಡ್ ಯಾವ ಇಯರ್ಲಿ ಕೇಳಿದ್ದಾರೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದೇನೆ, ಹೆಚ್ಚಿನರಲ್ಲಿ ಮೆನ್ಷನ್ ಮಾಡಿದ್ದೇನೆ. ಯಾವ್ದಾದ್ರು ಇನ್ ಕೇಸ್ ಮಿಸ್ ಆಗಿದ್ರೆ ನೋಡ್ಕೊಳ್ಳಿ, ಬಟ್ ದೀಸ್ ಆಲ್ ಆರ್ ರಿಪೀಟೆಡ್ ಕ್ವಶನ್ಸ್. ಓಕೆ, ಸೊ ಎಲ್ಲದು ಕೂಡ ಈ ತರ ಇರುತ್ತೆ ಪ್ರತಿಯೊಂದು ಕ್ವಶನ್ ಪೇಪರ್. ಇದರಲ್ಲಿ ನೋಡಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಫೈನಾ? ಸೊ ಈ ತರ ಕೊಟ್ಟಿದ್ದೇನೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಎಕ್ಸ್ಪೆರಿಮೆಂಟಲ್ ಸೆಟಪ್ ಅನ್ನ ಕೊಟ್ಟು ಯಾವ ಇಯರ್ ಇದು ರಿಪೀಟ್ ಆಗಿದೆ, ಯಾವ ಕ್ವಶನ್ಸ್ ಆನ್ಸರ್ಸ್ ಪ್ರತಿಯೊಂದು ನೋಡ್ಕೊಳ್ಳಿ. ಇದೆಲ್ಲ 3 ಮಾರ್ಕ್ಸ್ ನ ಇಂಪಾರ್ಟೆಂಟ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಅಲ್ಲಿ ರಿಪೀಟ್ ಆಗಿರೋ ಕ್ವಶನ್ಸ್, ಸರಿನಾ? ಅದಾದ್ಮೇಲೆ ಯಾವ್ದಿದೆ ಇಲ್ಲಿ ನಮ್ದು ಇದು ಯಾವುದು ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಇಂದನೂ ಕೂಡ ಈ ತರ ಕ್ವಶನ್ಸ್ ನಾನು ಪ್ರಿಫರ್ ಮಾಡಿದ್ದೇನೆ, ಸರಿನಾ? ಟೋಟಲ್ ಆಗಿ ಒಂದು 6 to 7 ಕ್ವಶನ್ಸ್ ಎಲ್ಲ ಚಾಪ್ಟರ್ ಇಂದ, ಆಲ್ಮೋಸ್ಟ್ ಒಂದು 6 to 7 ಕ್ವಶನ್ಸ್ ಏನು ರಿಪೀಟೆಡ್ ಕ್ವಶನ್ಸ್ ನಾನು ಮಾಡಿದ್ದೇನೆ, ನೀವು ನೋಡ್ಕೊಳ್ಳಿ. ಸೊ ಇದೇ ಆಲ್ಮೋಸ್ಟ್ ಇದೇ ಬಂದಿರೋದು, ಯಾವುದು ಕೂಡ ಆಲ್ಮೋಸ್ಟ್ ರಿಪೀಟ್ ಆಗಿದೆ. ಇದು ಬಿಟ್ರೆ ನಾನು ಇನ್ನೊಂದು ಕೂಡ PDF ಅನ್ನ ಕಳಿಸ್ತೇನೆ, ಅದರಲ್ಲೂ ಕೂಡ ನಿಮ್ಗೆ ಇದಾಗಬಹುದು. ಇದರಲ್ಲಿ ಮಾತ್ರ ಒಂದು ಜಾಸ್ತಿ ಕ್ವಶನ್ಸ್ ಅಂದ್ರೆ ಇರೋದಂದ್ರೆ ಇದೇ ಒಂದು ಚಾಪ್ಟರ್ ಅಲ್ಲಿ ಮಾತ್ರ. ಓಕೆ, ಓನ್ಲಿ ಇನ್ ದಿಸ್ ಚಾಪ್ಟರ್. ಸೊ ಇದರಲ್ಲಿ ಎಷ್ಟು ಕ್ವಶನ್ಸ್ ಇದ್ದಿತ್ತು? ಕ್ವಶನ್ ನಂಬರ್ 10 ಅಂದ್ರೆ 10 ಕ್ವಶನ್ಸ್ ಇದ್ದಿತ್ತು. ಓಕೆ, ಇದೊಂದು ಚಾಪ್ಟರ್ ಬಿಟ್ಟು ಉಳಿದಿದ್ದು ಎಲ್ಲದೂ ಕೂಡ 3 ಮಾರ್ಕ್ಸ್ ಇಂದ 6 to 7 ಕ್ವಶನ್ಸ್ ಇದೆ. ಓಕೆ, ಇದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್, ಸರಿನಾ? ಸೊ ಇನ್ 2 ಚಾಪ್ಟರ್ ನಾನು ಸ್ಕಿಪ್ ಮಾಡಿದ್ದೆ. ನಿಮ್ಗೆ ಅದು ಬೇಕಂತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಅದನ್ನು ಕೂಡ ನಾನು ಇದೇ ರೀತಿ ಮಾಡಿ ಕಳಿಸ್ತೇನೆ. ಮತ್ತೆ ಆನ್ಸರ್ ನಾನು ಕೊಟ್ಟಿರೋದು ನೀವು ರೆಫರ್ ಮಾಡಬೇಕು ಅಂತಿಲ್ಲ. ನಿಮ್ಮ ಕಾಲೇಜಲ್ಲಿ ಇನ್ ಕೇಸ್ ಈಸಿಯಾಗಿ ಕೊಟ್ಟಿದ್ರೆ, ನಿಮ್ಗೆ ಅದೇ ಈಸಿ ಆಗುತ್ತೆ ಅಂತಿದ್ರೆ ಅದನ್ನು ಕೂಡ ರೆಫರ್ ಮಾಡಬಹುದು. ಇದರಲ್ಲಿ PDF ಅನ್ನು ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕ್ತೇನೆ. ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿ. ಅದೇ ರೀತಿ ನಿಮ್ಗೆ ಪ್ರೀವಿಯಸ್ ಇಯರ್ ಇಲ್ಲಿ ನೋಡಿ, ಇದರಲ್ಲಿ ಏನಾಗಿದೆ ಕೇಳಿದ್ರೆ ಅಪ್ ಟು 2022 2015 ಇಂದ ಸ್ಟಾರ್ಟ್ ಆಗಿ ಅಪ್ ಟು 2022 ವರೆಗೆ ಇರುವಂತಹ ಎಲ್ಲ ಕ್ವಶನ್ ಪೇಪರ್ ನ ವಿತ್ ಆನ್ಸರ್ ಇದೆ. ಓಕೆ, ಚಾಪ್ಟರ್ ವೈಸ್
5 ಮಾರ್ಕ್ಸ್ ಕ್ವಶನ್ ಯಾವುದು, 2 ಮಾರ್ಕ್ಸ್ ಕ್ವಶನ್ ಯಾವುದು, 3 ಮಾರ್ಕ್ಸ್ ಕ್ವಶನ್ ಯಾವುದು, ಎಲ್ಲದೂ ಇದೆ. ಇದನ್ನು ಕೂಡ ನಮ್ಮ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೇನೆ. ಇನ್ ಕೇಸ್ ನಮ್ದು ಈ 3 ಮಾರ್ಕ್ಸ್ ಅಲ್ಲಿ ಇದು ಯಾವ್ದಾದ್ರು ಮಿಸ್ ಆಗಿದೆ, ನೀವು ಅದನ್ನು ಕೂಡ ನೋಡ್ಕೊಳ್ಬಹುದು. ಓಕೆ, ಸೊ ನಾಳೆ ನಿಮಗೆ 2 ಮಾರ್ಕ್ಸ್ ನ ಕ್ವಶನ್ ನಾನು ಆಫ್ಟರ್ನೂನ್ ಒಳಗಡೆ ಅಪ್ಲೋಡ್ ಮಾಡ್ತೇನೆ, ಅಥವಾ ಈವ್ನಿಂಗ್ ಒಳಗಡೆ 2 ಮಾರ್ಕ್ಸ್ ಕ್ವಶನ್ ಕೂಡ ಅಪ್ಲೋಡ್ ಮಾಡ್ತೇನೆ. ಎಲ್ಲಿ? ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ಯಾರ್ಯಾರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ನಾನು ನಾಳೆ ಒಳಗಡೆ ಆದಷ್ಟು, ಈಗ ಇದು 3 ಮಾರ್ಕ್ಸ್ ಆಯ್ತಲ್ಲ, ನಾಳೆ 2 ಮಾರ್ಕ್ಸ್ ಇದಾದ್ರೆ 5 ಮಾರ್ಕ್ಸ್ ನಾಳೆ ಅಪ್ಲೋಡ್ ಮಾಡ್ತೇನೆ, ಆಯ್ತಾ? ಅದಾದ ನಂತರ ನಿಮ್ದು 2, 3, 5 ಫಿಸಿಕ್ಸ್ ಆದ್ರೆ ನ್ಯೂಮರಿಕಲ್ಸ್ ಅಪ್ಲೋಡ್ ಮಾಡ್ತೇನೆ. ನೆಕ್ಸ್ಟ್ ಕೆಮಿಸ್ಟ್ರಿ ಮಾಡ್ತೇನೆ, ಅದಾದ ನಂತರ ಮ್ಯಾಥ್ಸ್ ಮಾಡ್ತೇನೆ. 1 ಮಾರ್ಕ್ಸ್ MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್, ಒನ್ಸ್ ಆಫ್ಟರ್ ಕಂಪ್ಲೀಟಿಂಗ್ ಆಲ್ PCM MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಕೂಡ ನಾನು ಮಾಡ್ತೇನೆ. ಇದೇ ರೀತಿ PDF ಪ್ರೊವೈಡ್ ಮಾಡ್ತೇನೆ, ಸರಿನಾ? ಓಕೆ, ಯಾರ್ಯಾರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಟೆಲಿಗ್ರಾಮ್ ನ ಲಿಂಕ್ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. Until that, love you all. Bye bye. Take care, students.